ಕನ್ನಡ ಸ್ಟಾರ್ ನಾಯಕ ನಟಿಯಾಗಿದ್ದಂಥ ಇದೀಗ ಲಕ್ಷ್ಮಿ ಅವರು ಇನ್ನಿಲ್ಲ ಅಂತಲೇ ಹೇಳ್ಬೋದು. ಆದರೆ ನಿಜಕ್ಕೂ ಏನಾಗಿದೆ ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಲಕ್ಷ್ಮೀದೇವರು ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಸುಮಾರು 750ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿರುವಂಥ ಲಕ್ಷ್ಮೀದೇವಿಯವರು ಸಿನಿಮಾ ರಂಗದಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ದಂಥವ್ರು ಅಂತ ಹೇಳ್ಬೋದು. ಇನ್ನು ಈ ಯಜಮಾನ ಸಿನಿಮಾದಲ್ಲಿ ಇವತ್ತು ಒಳ್ಳೆ ಕಾಮಿಡಿ ಮಾಡೋದ್ರ ಮೂಲಕ ಸಾಕಷ್ಟು ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ಪಡೆದುಕೊಂಡಿದ್ದರು. ಇನ್ನು ವೈಟಾ ಬ್ಲಾಕ್ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಬಾಲಕೃಷ್ಣ ಆಗಿರ್ಬೋದು, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಅಂತ ಮೇರು ನಟರಿಗೆ ನಾಯಕಿಯಾಗಿ ಅಭಿನಯಿಸಿದಂಥ ನಮ್ಮ ಲಕ್ಷ್ಮೀದೇವಿಯವರು ಇವತ್ತಿಗೆ ಸದ್ಯ 97-98 ವರ್ಷ ವಯಸ್ಸಾಗಿದೆ. ಸದ್ಯ ಈಗಾಗಲೇ ಸಾಕಷ್ಟು ವಯಸ್ಸಾದ ಕಾಯಿಲೆಗಳು ಬೆಳೆಯುತ್ತಿರುವಂಥ ಇವರು ಇತ್ತೀಚೆಗೆ ಕೆಲವೊಂದು ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡಿದ್ದರು. ಆದರೆ ಈಗ ಎಲ್ಲದಕ್ಕೂ ಕೂಡ ಅಧಿಕೃತವಾಗಿ ನಿವೃತ್ತಿಯನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಯಾಕೆಂದರೆ ಡೈಲಾಗ್ಗಳನ್ನು ನೆನಪಿಟ್ಕೊಳ್ಳೋಕ್ಕಾಗುತ್ತಿಲ್ಲ ಮತ್ತು ಕೆಲವೊಂದು ಅನಾರೋಗ್ಯ ಕಾರಣ ಮತ್ತು ವಯಸ್ಸಾದ ಕಾಯಿಲೆಗಳಿಂದ ಇರೋದ್ರಿಂದ ನನಗೆ ಶೂಟಿಂಗ್ನಲ್ಲಿ ಭಾಗವಹಿಸಲು ಕಡ್ಡಾಯವಾಗಿ ಆಗೋದೂ ಇಲ್ಲ, ನನಗೆ ಬೆಡ್ ರೆಸ್ಟ್ನ ಇರಬೇಕು ಅಂತ ವೈದ್ಯರು ಕೂಡ ತಿಳಿಸಿದ್ದಾರೆ ಅಂತ ಈ ಮೂಲಕ ಲಕ್ಷ್ಮೀದೇವಿಯವರು ಚಿತ್ರರಂಗದಿಂದ ಈಗ ದೂರ ಉಳ್ಕೊಂಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಸದ್ಯ ಹೀಗಾಗಿ ಲಕ್ಷ್ಮೀದೇವಿಯವರು ಈಗ ಇನ್ನಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಲಕ್ಷ್ಮೀದೇವಿಯವರು ಸಿನಿಮಾ ರಂಗದಲ್ಲಿ ಅವ್ರದ್ದೇ ಆದಂಥ ರೀತಿಯಲ್ಲಿ ಹೆಸರು ಮಾಡಿ ದೊಡ್ಡ ಮಟ್ಟಿಗೆ ಚಿತ್ರರಂಗದಲ್ಲಿ ಹೆಸರು ಮಾಡಿರುವಂಥ ಹಿರಿಯ ಕಲಾವಿದೆ ಅಂತಲೂ ಕೂಡ ಇವ್ರನ್ನ ಹೇಳಲಾಗುತ್ತೆ. ಇಂಥ ಅದ್ಭುತವಾದಂಥ ನಟಿ ಇದೀಗ ಇನ್ನಿಲ್ಲವಾಗಿದ್ದಾರೆ ಸೀರಿಯಲ್ ಮತ್ತು ಸಿನಿಮಾ ರಂಗದಿಂದ ಅಂತಲೇ